ಗೋದಾವರಿ ದೇವಿ ಮೌನವಾಂತಿ ಏಕೆ ವೈದೇಹಿಯೇನಾದಳು ವೈದೇಹಿಯೇನಾದಳು. ರಾಮಾಯಣ ನಾವು ಜೀವನದಲ್ಲಿ ಯಾವ ಆದರ್ಶಗಳನ್ನು ಇಟ್ಟುಕೊಳ್ಳಬೇಕು ಎಂಬುದನ್ನು ತಿಳಿಸಿಕೊಡುವ ಗ್ರಂಥ. ಇದರಲ್ಲಿನ ಒಂದೊಂದು ಭಾಗವು ಪಿತೃವಾಕ್ಯ ಪರಿಪಾಲನೆ, ಸೋದರ ಸಂಬಂಧ, ಪತಿ ಪತ್ನಿ ಸಂಬಂಧ, ಒಡೆಯ ಸೇವಕನ ಸಂಬಂಧ, ಹೀಗೆ ಹಲವು ಓದುಗರ ವಯಸ್ಸಿಗೆ ತಕ್ಕಂತೆ ಅಗತ್ಯವಿರುವ ಆದರ್ಶಗಳನ್ನು ತಿಳಿಸಿಕೊಡುತ್ತದೆ. ಮಕ್ಕಳಿಗೆ ಹೆಚ್ಚು ಆಕರ್ಷಕವಾಗಿರುವ ರಾಮಾಯಣದ ಭಾಗವೆಂದರೆ ಅದು ಕಪಿಸೈನ್ಯದ ಪರಿಚಯವಾದ ಮೇಲೆ. ಸ್ವಾಮಿನಿಷ್ಠೆಯೇ ಪರಮಸೇವೆ ಎಂದು ನಂಬಿರುವ ಈ ಮುಗ್ಧ ಕಪಿಸೈನ್ಯ ಸೀತೆ ಹೇಗಿರಬಹುದು ಎಂಬ ಕಲ್ಪನೆಯೂ ಇಲ್ಲದೆ ಸುಗ್ರೀವನ ಸುಗ್ರೀವಾಜ್ಞೆಯನ್ನು ಪಾಲಿಸುತ್ತಾ ಸೀತೆಯನ್ನು ಹುಡುಕಲು ತೆರಳುತ್ತಾರೆ. ಈ ಸಂದರ್ಭದಿಂದ ಪ್ರಾರಂಭವಾಗುತ್ತದೆ ಭೃಗು ತಂಡದ ಇಂದಿನ ರಾಮಾಯಣದ ಪ್ರಸ್ತುತಿ ಸೀತಾನ್ವೇಷಣೆ. ಸೀತಾನ್ವೇಷಣೆ ಸೀತಾನ್ವೇಷಣೆ. ಬನ್ನಿ ಎಲ್ಲ ಬನ್ನಿ, ಆಟ ಆಡೋಣ. ಏನ್ ಆಟನೋ? ಹೊಸ ಆಟ ಕಣೋ, ರಾಮಾಯಣದ ಆಟ. ಅದರಲ್ಲೇನಿದೆ ಹೊಸದು? ಎಲ್ಲ ಗೊತ್ತಿರೋದೆ. ರಾಮ ಸೀತೆ ಕಾಡುವುದು. ರಾವಣ ಸೀತೆನ ಎತ್ಕೊಂಡು ಹೋದ. ರಾಮ ರಾವಣನ ಕೊಂದು ಸೀತೆನ ವಾಪಸ್ ಕರ್ಕೊಂಡು ಬಂದ, ಅಷ್ಟೇ. ಲೋ, ಅದಕ್ಕೆ ಕಂಡ್ರು ನಿಮ್ಗೆ ಪುಸ್ತಕದ ಬದನೆಕಾಯಿ ಅನ್ನೋದು. ಈ ಕಾನ್ವೆಂಟ್ ನಲ್ಲಿ ಓದೋರ್ ಕಥೆನೇ ಇಷ್ಟು ನೋಡು. ನೀನೇನಪ್ಪ ರಾಮಾಯಣದ ಅಷ್ಟೊಂದು ವಿಶೇಷ ಓದಿದ್ದು? ನಿನ್ನ ಸರ್ಕಾರಿ ಪ್ರಾಥಮಿಕ ಶಾಲೆ ಕಾಸರಗೋಡಲ್ಲಿ. ಬನ್ನಿ, ನಮ್ಮ ಮೇಷ್ಟ್ರು ಆಡಿಸಿದ ಕಪಿ ಸೈನ್ಯದ ಆಟನೇ ಈಗ ಆಡೋಣ, ಆಗ ನಿಮ್ಗೆ ಗೊತ್ತಾಗುತ್ತೆ. ಹಾ, ಕಪಿ ಸೈನ್ಯನ? ಲೋ, ಅದಕ್ಕೆ ಕಪಿಗಳ ತರ ವೇಷ ಬೇಕು, ಬಾಲ ಬೇಕು, ಮೂತಿ ಬೇರೆ ಊದಿರ್ಬೇಕು. ಮೂತಿ ಬೇಕಾದ್ರೆ ಎಲ್ಲಾರ್ದು ನಾನು ಉದಿಸ್ತೀನಿ. ಅದೆಲ್ಲ ತಯಾರಿದೆ ಕಂಡ್ರು. ಲೋ, 5 ಜನ ಕಪಿ ವೇಷ ಹಾಕೊಳ್ಳೋಣ, ಒಬ್ಬ ಪಕ್ಷಿ ವೇಷ, ಇನ್ನೊಬ್ಬ ಕರಡಿ ವೇಷ ಹಾಕೋಬೇಕು, ಅಷ್ಟೇ. ಲೋ, ಚಳಿ ಅಂತ ಬ್ಯಾಗಲ್ಲಿ ಮಂಕಿ ಕ್ಯಾಪ್ ಇಟ್ಕೊಂಡಿದ್ದೀರಲ್ಲ, ಅದನ್ನೇ ಹಾಕೊಳ್ರು. ಮಂಕಿ ಕ್ಯಾಪ್ ಹಾಕೊಂಡು ಮಂಕಿಗಳಾಗೊಂಡ್ವಾ? ಜೊತೆಗೆ ಸ್ವೆಟರ್ ಹಾಕೊಳ್ರು, ಕಪಿ ಪಾರ್ಟಿ ಚೆನ್ನಾಗಿ ಸೆಟ್ ಆಗುತ್ತೆ. ಲೋ, ಟಮಾಟೊ ಕೆಚಪ್ ಕೊಡು, ಮೂತಿಗೆ ಹಚ್ಕೊಳ್ಳೋಣ. ಇದ್ಯಾರೋ ನೀರಿನ ಪೈಪ್ ಬಿಸಾಕಿದ್ದಾರೆ, ಇದನ್ನೇ ಬಾಲ ಮಾಡ್ಕೊಳ್ರು. ಬಂದ್ರು, ನಾನೇ ಸಿಗಿಸ್ತೀನಿ ಎಲ್ರಿಗೂ ಬಾಲನ. ಕರಡಿ ವೇಷಕ್ಕೆ ರಗ್ನಿಂದ ಶರ್ಟ್ ಮಾಡಿದೀನಿ, ಸ್ವಲ್ಪ ಧೂಳಿದೆ ಅಷ್ಟೇ, ಅಡ್ಜಸ್ಟ್ ಮಾಡ್ಕೊ. ಪಕ್ಷಿ ಪಾರ್ಟ್ಗೆ ಕೊಕ್ಕಿದೆ, ಅದನ್ನೇ ಸಿಕ್ಸೋಣ. ಸರಿ, ಪ್ರಾರಂಭ ಮಾಡೋಣ ನಾಟಕ. ಫೋಟೋಗಳಿದ್ದೆ ಜನರನ್ನು ಹುಡ್ಕೋದ್ ಕಷ್ಟವಾಗಿರೋ ಈ ಕಾಲದಲ್ಲಿ ಸುಗ್ರೀವನು ತನ್ನ ಕಪಿ ಸೈನ್ಯಕ್ಕೆ ಸೀತೆಯ ಬಗ್ಗೆ ಹೆಚ್ಚು ವಿವರಣೆ ಕೊಡದೆ ಅವನನ್ನು ಹುಡ್ಕಲು ಹೇಳ್ತಾನೆ. ವಚಿದೆ ನೋಡಿ ಈಗ. ನೀವೆಲ್ಲ ಬೇಡಿಗೆ ಹೋದ್ರ, ನಮಗೆ ದೊಡ್ಡ ಜಾಗ ಬೇಕು. ಲೋ, ಹೂನಲ್ಲಿ ಏನೋ ಹುಡುಕ್ತಾ ಇದೀಯಾ? ಸೀತಾ ಮಾತೇನಾ? ಅಣ್ಣ, ಆಕಾಶದಲ್ಲಿ ಏನ್ ನೋಡ್ತಾ ಇದ್ದೀ? ಸೀತಾ ಮಾತೆ ಕಾಣಿಸ್ತಾರ? ನೋಡ್ತಾ ಇದೀನಿ. ಕಲ್ಲನ್ ಯಾಕೋ ಎತ್ಕೊಂಡು ಹೊಡಿತಾ ಇದೀಯಾ? ಒಳಗೆ ಸೀತಾಮಾತೆ ಇರಬಹುದು ಅಂತ. ಲೋ ತಮ್ಮ, ಚಿಪ್ಪಲ್ಲಿ ನೀರ್ ಹಿಡ್ಕೊಂಡು ಏನೋ ನೋಡ್ತಾ ಇದ್ಯಾ? ನೀರಿನಲ್ಲಿ ಸೀತಾಮಾತೆ ಇರ್ಬೋದೇನೋ ಅಲ್ವಾ? ನಿಮ್ಮಂಥವ್ರನ್ನ ಇಟ್ಕೊಂಡು ಸೀತಾ ಮಾತೆನ ಹುಡುಕ್ದಂಗೇನೆ. ಸೀತಾ ಮಾತೇನ್ ಹುಡುಕ್ದೆ ಹಾಗೆ ವಾಪಸ್ ಹೋದ್ರೆ ಸುಗ್ರೀವ ನಮ್ಮನ್ ಸಾಯಿಸ್ಬಿಡ್ತಾನೆ. ಅದ್ರ ಬದಲು ನಾವೇ ಆತ್ಮಹತ್ಯೆ ಮಾಡ್ಕೊಂಡ್ ಬಿಡೋಣ ಕಂಡ್ರು. ಸರಿ, ನಾನು ಬಾವಿಗೆ ಬೀಳ್ತೀನಿ. ಯಾಕೆ ವಾಪಸ್ ಬಂದೆ? ಬಾವಿಲಿ ಹಾವುಗಳಿದೆ, ನಾನು ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ನನ್ನನ್ನು ಕಚ್ಬಿಟ್ರೆ? ನಾನು ಸಮುದ್ರಕ್ಕೆ ಮುಳುಗಿ ಆತ್ಮಹತ್ಯೆ ಮಾಡಿಕೊಳ್ತೇನೆ.
ಏನಾಯ್ತು, ನಡುಕ್ತಾ ಇದೀಯಾ? ಅಯ್ಯೋ, ನೀರಿನಲ್ಲಿ ಮುಳುಗಿದ್ರೆ ಉಸಿರಾಡಕ್ಕೆ ಆಗ್ತಾ ಇಲ್ಲ ಕಣ. ಒಂದ್ ಕೆಲಸ ಮಾಡುವ, ನಮ್ಮ ಎದೆನ ಸೂರ್ಯನ ಕಡೆ ಹಾಕಿ ಮಲಗಿಬಿಡೋಣ. ಆ ಸೂರ್ಯನೇ ನಮ್ಮನ್ನ ಸುಟ್ಟು ಬಿಡ್ತಾನೆ. ಆಹಾ, ಈ ಪಕ್ಷಿರಾಜ ಸಂಪಾದಿಗೆ ಇಂದು ರಾಜಭೋಜನ. ಎಷ್ಟೊಂದು ಕವಿಗಳು ಸತ್ತಿವೆ, ಹಿಂದೆ ಕುಕ್ಕಿ ಕುಕ್ಕಿ ತಿಂದು ಮುಗಿಸುತ್ತೇನೆ. ಅಯ್ಯಯ್ಯೋ, ಈ ಪಕ್ಷಿರಾಜನಿಗಿಂತ ನಮ್ಮ ಸುಗ್ರೀವನೇ ಮೇಲು. ಇವನು ನಮ್ಮನ್ನ ಕೊಕ್ನಿಂದ ಕುಕ್ಕಿ ಕುಕ್ಕಿ ಹಿಂಸಿಸ್ತಾ ಸಾಯಿಸ್ತಾ ತಿಂತಾನಪ್ಪ. ಸುಗ್ರೀವನು ಒಂದೇ ಇಂಡಿಗೆ ತಲೆ ತೆಗೆದುತ್ತಾನೆ. ಛೇ, ನಮಗಿಂತ ಆ ಜಟಾಯುವೇ ವಾಸಿ. ಸೀತೆಗಾಗಿ ರಾವಣನಲ್ಲಿ ಹೋರಾಡಿ ಹೋರಾಡಿ ಸತ್ತ. ಹೇ ನಿಲ್ಲಿ, ನಾನು ಸಂಪಾದಿ ಜಟಾಯುವ ಅಣ್ಣ. ನನ್ನ ತಮ್ಮ ಹೇಗೆ ಸತ್ತನೆಂದು ತಿಳಿಸಿ, ನಾನು ನಿಮಗೆ ಸಹಾಯ ಮಾಡುವೆನು. ಹೀಗಾಯ್ತು ಸೀತಾಮಾತೆಯ ಅಪಹರಣ. ನಾನು ಬಹುದೂರ ನೋಡಬಲ್ಲೆ, ಆದರೆ ಒಂದು ಶಾಪದಿಂದ ನಾನು ಎತ್ತರಕ್ಕೆ ಹಾರಲಾರೆ. ನೀವು ಎಲ್ಲರೂ ಒಟ್ಟಾಗಿ ಜೈ ಶ್ರೀರಾಮ್ ಎಂದು ಹೇಳುತ್ತೀರಿ. ಆ ನಾಮಸ್ಮರಣೆಯ ಶಕ್ತಿಯಿಂದ ನಾನು ಎತ್ತರಕ್ಕೆ ಹಾರಿ ಸೀತಾಮಾತೆ ಎಲ್ಲಿದ್ದಾರೆಂದು ತಿಳಿಸುತ್ತೇನೆ. ಇನ್ನು ಜೋರಾಗಿ ಅವರನ್ನು ಸೇರಿಸಿಕೊಳ್ಳಿ. ನೋಡಿ, ಸೀತಾಮಾತೆ ಈ ಸಾಗರದ ಇನ್ನೊಂದು ತೀರದಲ್ಲಿರುವ ಲಂಕಾಪಟ್ಟಣದಲ್ಲಿ ಇದ್ದಾರೆ. ಈಗ ಸೀತೆಯನ್ನು ನೋಡಿ ಬರಲು ಒಂದು ಶಕ್ತಿಯುತವಾದ ಕಪಿ ಬೇಕು. ಎಲ್ಲಾ ಕಪಿಗಳು ಸಾಲಾಗಿ ನಿಲ್ಲಿ. ಎಷ್ಟು ದೂರ ನೀವು ಹಾರಬಲ್ಲಿರಿ ತಿಳಿಸಿ. ನಾನು 2 ಅಡಿ ಹಾರಬಲ್ಲೆ. ಪಕ್ಕಕ್ಕೆ ಹೋಗು, ನೀನು ಉಪಯೋಗವಿಲ್ಲ. ನಾನು ಮರದ ಮೇಲಿಂದ ಕೆಳಕ್ಕೆ ಹಾರಬಲ್ಲೆ. ಮೇಲಕ್ಕೆ ಮತ್ತೆ ದೂರಕ್ಕೆ ಎಷ್ಟು ಹಾರ್ತೀಯ ಹೇಳೋ? ಸಾಕಷ್ಟು ದೂರ ಹಾರಬಲ್ಲೆ. ಸರಿ, ಸಮುದ್ರದ ಮೇಲೆ ಹಾರು. ಅದು ನಂದು ಹೊಸ ಬಟ್ಟೆ, ಒದ್ದೆ ಆಗೋದ್ರೆ ಅದಕ್ಕೆ ನಾನು ಹಾರಲ್ಲಪ್ಪ. ಎಲ್ಲ ಬೂಟಾಕ್ಕೆ. ಪಕ್ಕಕ್ಕೆ ಹೋಗು. ಮುಂದೆ ಯಾರೋ? ನಾನು ನಂದು ನನಗೆ ಹಾರ್ಬೇಕು ಅಂತ ಇಷ್ಟ. ಆದ್ರೆ ಏನು ಆದ್ರೆ? ಈಗ 1 ವಾರಕ್ಕೆ ಮುಂಚೆ ನನ್ನ ಕಾಲಿನ ಕಿರುಬೆರಳಿಗೆ ಉಗುರಿಸೋದು ಬಂದಿತ್ತು. ಆದ್ದರಿಂದ 1000 ಮೈಲಿ ಹಾರ್ತಾ ಇದ್ದ ನಾನು ಈಗ 1 ಅಡಿಯಷ್ಟು ಮಾತ್ರ ಹಾರಬಲ್ಲೆ. ನೀನೇನ್ ಹೇಳೋದ್ ಬೇಡ, ನಾನೇ ಪಕ್ಕಕ್ಕೆ ಹೋಗ್ತೀನಿ. ಈ ಸಮುದ್ರ ದಾಟಲು ಹನುಮಂತನೊಬ್ಬನಿಂದಲೇ ಸಾಧ್ಯ. ಹನುಮ, ಸಾಗರ ದಾಟಿ ಸೀತಾಮಾತೆಯನ್ನು ನೋಡಿ ಬರುವೆಯಾ? ನನಗೆ ಆಗುವುದಿಲ್ಲ, ನಾನೊಬ್ಬ ಸಾಧಾರಣ ಕಪಿ ಅಷ್ಟೇ. ಹನುಮಂತ, ನೀನು ಒಂದು ಮುನಿಯ ಶಾಪದಿಂದ ನಿನ್ನ ಶಕ್ತಿಯನ್ನು ಮರೆತಿರುವೆ. ಚಿಕ್ಕವನಿದ್ದಾಗ ಸೂರ್ಯನನ್ನೇ ಹಣ್ಣು ಎಂದು ತಿನ್ನಲು ಹೋದ ಶೂರ ನೀನು ವಾಯುಪುತ್ರ. ನೀನು ಹಾರಲು ಪ್ರಾರಂಭಿಸಿದರೆ ನಿನಗೂ ವಾಯುವಿಗೂ ವ್ಯತ್ಯಾಸವೇ ಗೊತ್ತಾಗುವುದಿಲ್ಲ. ನನ್ನ ರಾಮನಿಗೋಸ್ಕರ ನಾನು ಪ್ರಯತ್ನಿಸುತ್ತೇನೆ ಜಾಂಬವಂತ. ಮೊದಲು ನಮ್ಮ ಪ್ರಾಣ ಸುಗ್ರೀವನ ಕೈಯಲ್ಲಿತ್ತು, ನಂತರ ಅದು ಸಂಪಾತಿಯ ಕೊಕ್ಕಿನಲ್ಲಿತ್ತು. ಈಗ ನಮ್ಮ ಪ್ರಾಣ ನಿನ್ನ ಕೈಲಿದೆ ಹನುಮ. ಹನುಮಂತ ತುಂಬಾ ಬುದ್ಧಿವಂತ. ಅವನು ವೇದ ಪಾಠ ಎಲ್ಲ ಕಲಿತಿರುತ್ತಾನೆ. ತುಂಬಾ ಶಕ್ತಿವಂತ. ಚಿಕ್ಕವನಾಗಿದ್ದಾಗಲೇ ಸೂರ್ಯನನ್ನು ಅಣ್ಣ ಎಂದು ಹಿಡಿದುಕೊಳ್ಳಲು ಹೋಗಿದ್ದ. ನನಗೆ ಒಪ್ಸಿರುವ ಕೆಲಸ ಮಾಡಿ ಮುಗಿಸೋ ತನಕ ಸಮಾಧಾನನೇ ಇರ್ತಿರ್ಲಿಲ್ಲ. ಅವನು ಸಮುದ್ರ ದಾಟಿ ಸೀತೆಯನ್ನು ಹುಡುಕಿದ್ದು, ಹಿಮಾಲಯಕ್ಕೆ ಹಾರಿ ಸಂಜೀವಿನಿ ಪರ್ವತ ತಂದಿದ್ದು ಇದಕ್ಕೆ ಉದಾಹರಣೆಗಳು. ಅವನ ಸ್ವಾಮಿ ನಿಷ್ಠೆಯಂತೂ ಅಬ್ಬಬ್ಬಾ. ಆದ್ರೆ ರಾಮಾಯಣದ ಕೊನೆಯಲ್ಲಿ ಆಂಜನೇಯ ಏನಾಗ್ತಾನೆ ನಿಮಗ್ ಗೊತ್ತಾ? ಒಡೆಯ ಮತ್ತು ಸೇವಕನ ಸಂಬಂಧವನ್ನು ಬಿಂಬಿಸುವ ರಾಮಾಯಣದ ಕೊನೆಯಲ್ಲಿ ಹನುಮಂತ ದೃಶ್ಯ ನಿಮಗಾಗಿ. ಕಾಲಪುರುಷ ರಾಮ ಆಂಜನೇಯನ ಸಂಭಾಷಣೆ. ಹೇ ರಾಮ, ನಿನ್ನ ಅವತಾರ ಮುಗಿದಿದೆ. ಈಗ ನೀನು ಸ್ವರ್ಗಕ್ಕೆ ಮರಳಬೇಕು.
ಹೇ ಕಾಲಪುರುಷರೇ, ನನ್ನ ಅರ್ಧಕ್ಕಿಂತ ಹೆಚ್ಚು ಆಯಸ್ಸನ್ನು ಈ ಹನುಮಂತನೊಂದಿಗೆ ಕಳೆದಿರುವೆ. ಇವನನ್ನು ನನ್ನೊಂದಿಗೆ ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲೇ? ಮೇಧಾವಿಯು ಸ್ವಾಮಿನಿಷ್ಠನು ಬುದ್ಧಿವಂತನಾದ ಹನುಮನಿಗೆ ಸ್ವರ್ಗಕ್ಕೆ ಬರುವ ಎಲ್ಲ ಅರ್ಹತೆಯೂ ಇದೆ. ಹನುಮಂತ, ನನ್ನೊಂದಿಗೆ ನೀನೂ ಸ್ವರ್ಗಕ್ಕೆ ಬರುವೆಯಾ? ಹಾಗೆ ಆಗಲಿ ಮಹಾಪ್ರಭು. ಸರಿ, ನಿನ್ನ ಈ ದೇಹವನ್ನು ತ್ಯಜಿಸಿ ನನ್ನೊಂದಿಗೆ ಬಾ. ಅದು ಆಗುವುದಿಲ್ಲ, ನನಗೆ ಈ ದೇಹ ಬೇಕು. ಅಯ್ಯೋ, ಮಹಾಪಂಡಿತನಾದ ನೀನು ನಶ್ವರವಾದ ಆ ದೇಹಕ್ಕೆ ಏಕೆ ಅಂಟಿಕೊಂಡಿರುವೆ? ನಿನಗೇನು ಗೊತ್ತು ರಾಮ ಈ ದೇಹದ ಮಹಿಮೆ? ಅಂದು ನಾನು ಲಂಕಾಪಟ್ಟಣದಲ್ಲಿದ್ದ ಸೀತೆಯನ್ನು ನೋಡಿಕೊಂಡು ಬಂದಾಗ ನನ್ನ ರಾಮ ಅಪ್ಪಿಕೊಂಡಂತಹ ದೇಹ ಇದು. ಈಗ ಬಿಟ್ಟರೆ ಇಂತಹ ಪವಿತ್ರವಾದ ದೇಹ ಮತ್ತೆ ಸಿಗದು. ಸರಿ, ನೀನು ಚಿರಂಜೀವಿಯಾಗಿ ಯೋಗ ಬಂಧುಗಳ ಆರಾಧ್ಯ ದೈವವಾಗಿ ಭೂಲೋಕದಲ್ಲೇ ನೆಲೆಸು. ಎಲ್ಲಿ ರಾಮನ ಕಥೆಯನ್ನು ಹೇಳುತ್ತಾರೋ, ಎಲ್ಲಿ ರಾಮನನ್ನು ಹಾಡಿ ಹೊಗಳುತ್ತಾರೋ, ಎಲ್ಲಿ ರಾಮನ ಬಗ್ಗೆ ನಾಟಕಗಳನ್ನು ಆಡುತ್ತಾರೋ ಅಲ್ಲೆಲ್ಲ ನಾನು ವೀಕ್ಷಕನಾಗಿ ಬಂದಿರುತ್ತೇನೆ. ಇದೇ ನನ್ನ ಮುಂದಿನ ಕಾರ್ಯ. ರಘುಪತಿ ರಾಘವರಾಚಾರ ಪತಿತ ಪಾವನ ಸೀತಾರಾಮ್. ರಘುಪತಿ ರಾಘವ ರಾಜಾರ ಪತಿತ ಪಾವನ ಸೀತಾರಾಮ್. ರಘುಪತಿ ರಾಘವ ರಾಜಾರ ಪತಿತ ಪಾವನ ಸೀತಾರಾಮ್. ನಾವು ರಾಮಾಯಣ ನಾಟಕ ಆಡಿದ್ದೇವೆ. ಹನುಮಂತ ನಮ್ಮ ಯೋಗಶ್ರೀಗೆ ಬಂದು ನಾಟಕವನ್ನು ಖಂಡಿತವಾಗಿಯೂ ನೋಡಿರುತ್ತಾನೆ. ಎಲ್ರೂ ನಿಮ್ ಅಕ್ಕಪಕ್ಕದಲ್ಲಿ ನೋಡಿ. ಹನುಮಂತ ಏನಾದ್ರೂ ಕಂಡ್ರೆ ಕೈ ಎತ್ತಿ please.